ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೋರನ್ ಅಡ್ಡ. ನಾನು ನಿಮ್ ಕಿರಣ್ ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿಮ್ಮ ಹೊಸ ಫಿಶ್ ನ ಹೊಸ ಟ್ಯಾಂಕಿನಲ್ಲಿ ಅಕ್ಯುಮೇಟ್ ಮಾಡೋದು, ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿ ಯಾವ ರೀತಿಯಾಗಿ ನಿಮ್ಮ ಹೊಸ ಟ್ಯಾಂಕ್ಗೆ ಇಂಟ್ರೊಡ್ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪಾಯಿಂಟ್ ಟು ಪಾಯಿಂಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಿಮ್ಮ ಫಿಶ್ ನ ಸೆಕ್ಯೂರ್ಡ್ ಆಗಿ ನಿಮ್ಮ ಹೊಸ ಟ್ಯಾಂಕ್ಗೆ ರಿಲೀಸ್ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಲ್ಲಾನು ಕೂಡ. ಸೊ ಎಲ್ಲಾನು ಪ್ರಾಪರ್ ಆಗಿ ನೋಟ್ ಮಾಡ್ಕೊಂಡು ಹೋಗಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್, ಮೇಕ್ ಶೋರ್ ನಿಮ್ಮ ಕೈಲಿರುವಂತ ಬ್ಯಾಗು ಸಿಂಗಲ್ ಕವರ್ ಲೇಯರ್ ಅಲ್ಲಿ ಇದೆ. ಬಿಕಾಸ್ ಯಾಕಂದ್ರೆ ಶಿಪ್ಪಿಂಗ್ ಮಾಡೋ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಸೇಫ್ ಆಗಿ ಶಿಪ್ ಮಾಡ್ಲಿಕ್ಕೋಸ್ಕರ ಡಬಲ್ ಕವರ್ ಲೇಯರ್ ಅಲ್ಲಿ ನಾವು ಶಿಪ್ಪಿಂಗ್ ಮಾಡ್ತೀವಿ. ಮಧ್ಯದಲ್ಲಿ ಪೇಪರ್ ಕೂಡ ಹಾಕಿರುವಂತದ್ದು. ಬಿಕಾಸ್ ಯಾಕಪ್ಪ ಅಂತಂದ್ರೆ ಫಿಶಸ್ ಟ್ರಾವೆಲ್ ಮಾಡೋ ಟೈಮಲ್ಲಿ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಒಳಗಡೆ ಇರುವಂತಹ ವಾಟರ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಲೀಕೇಜ್ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ನಾವು ಮಿಡಲ್ ಅಲ್ಲಿ ಪೇಪರ್ ಹಾಕಿರ್ತೀವಿ. ಫಸ್ಟ್ ಕವರ್ ನ ರಿಮೂವ್ ಮಾಡಿ, ಪೇಪರ್ ನ ರಿಮೂವ್ ಮಾಡಿ, ಒಳಗಡೆ ಸಿಂಗಲ್ ಕವರ್ ಏನಿರುತ್ತೋ ಅದ್ರ ಸಮೇತವಾಗಿ ನಿಮ್ಮ ಟ್ಯಾಂಕ್ ಸೆಟಪ್ ಏನ್ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಗೊತ್ತಾ, ಅದ್ರೊಳಗಡೆ ಇಡಬೇಕಾಗುತ್ತೆ, ಪ್ಲೇಸ್ ಮಾಡ್ಬೇಕಾಗುತ್ತೆ. ಸೊ ಈ ತರ ಮಾಡೋದೇನಿಕೆ ಅಂತ ನೋಡೋದಾದ್ರೆ, ಟ್ಯಾಂಕ್ ಅಲ್ಲಿ ಇರುವಂತ ವಾಟರ್ ಟೆಂಪರೇಚರ್ ಬೇರೆ ಇರುತ್ತೆ, ನಮ್ಮ ಹತ್ರ ಕಳಿಸಿರುವಂತ ಕವರ್ ಅಲ್ಲಿ ಇರುವಂತ ಟೆಂಪರೇಚರ್ ಬೇರೆ ಇರುತ್ತೆ. ಸೊ ಎರಡನ್ನೂ ಮ್ಯಾಚ್ ಮಾಡೋ ರೀಸನ್ಗೋಸ್ಕರ ಮಿನಿಮಮ್ 15 to 20 ಮಿನಿಟ್ಸ್ ನೀವು ಟ್ಯಾಂಕ್ ಒಳಗಡೆ ಹಂಗೆ ಇಡಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, 15 to 20 ಮಿನಿಟ್ಸ್ ಆದ್ಮೇಲಿಂದ ರಬ್ಬರ್ ಬೆಂಡ್ ನ ಓಪನ್ ಮಾಡಿ. ಸೊ ರಬ್ಬರ್ ಬೆಂಡ್ ನ ಓಪನ್ ಮಾಡಿ ಟ್ಯಾಂಕ್ ಅಲ್ಲಿ ಇರುವಂತ 1 ಗ್ಲಾಸ್ ಆಫ್ ವಾಟರ್ ನ ಕವರ್ ಒಳಗಡೆ ಆಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಏನಕ್ಕೆ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ, ಟ್ಯಾಂಕ್ ಅಲ್ಲಿ ಇರುವಂತ ವಾಟರ್ ಪ್ಯಾರಾಮೀಟರ್ಸ್ ಬೇರೆ ಇರುತ್ತೆ, ಕಳ್ಸಿರುವಂತ ವಾಟರ್ ಪ್ಯಾರಾಮೀಟರ್ಸ್ ಬೇರೆ ಇರುತ್ತೆ. ಸೊ ಎರಡನ್ನು ಮ್ಯಾಚ್ ಮಾಡೋ ರೀಸನ್ಗೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಟ್ಯಾಂಕ್ ಅಲ್ಲಿ ಇರುವಂತ 1 ಗ್ಲಾಸ್ ಆಫ್ ವಾಟರ್ ನ ಕವರ್ ಒಳಗಡೆ ಹಾಕ್ತಾ ಇದೀವಿ. ಎಗೈನ್ ನೀವೇನ್ ಮಾಡ್ಬೇಕು, 15 to 20 ಮಿನಿಟ್ಸ್ ಅದೇ ಬಿಟ್ಬಿಡ್ಬೇಕು. ಅಂದ್ರೆ ಟ್ಯಾಂಕ್ ಒಳಗಡೆನೆ ಇರಬೇಕು ಕವರ್. ಯಾವ್ದೇ ಕಾರಣಕ್ಕೂ ಕವರ್ ಆಚೆ ತೆಗಿಯಂಗಿಲ್ಲ. ಸೊ ಟ್ಯಾಂಕ್ ಒಳಗಡೆನೆ ಇರುತ್ತೆ ಕವರ್. ಎಗೈನ್ ಟೆಂಪರೇಚರ್ ಮ್ಯಾಚ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ವಾಟರ್ ನ ಪ್ಯಾರಾಮೀಟರ್ಸ್ ನ ಮ್ಯಾಚ್ ಮಾಡ್ತೀರಾ. ಫಸ್ಟ್ ಸ್ಟೆಪ್ ಅಲ್ಲಿ 15-20 ಮಿನಿಟ್ಸ್, ಎಗೈನ್ ಸೆಕೆಂಡ್ ಸ್ಟೆಪ್ ಅಲ್ಲೂ 15-20 ಮಿನಿಟ್ಸ್. ಸೊ ಇದೆರಡು ಆದ್ಮೇಲಿಂದ ನೀವೇನ್ ಮಾಡ್ಬೇಕು, ಥರ್ಡ್ ಸ್ಟೆಪ್ ನೋಡ್ದಾಯ್ತು ಅಂತಂದ್ರೆ, ನೆಟ್ ನ ಯೂಸ್ ಮಾಡ್ಕೊಂಡು ಬರೀ ಫಿಶ್ ನ ಮಾತ್ರ ಸೆಕ್ಯೂರ್ಡ್ ಆಗಿ ಸೇಫ್ ಆಗಿ ಟ್ಯಾಂಕ್ ಒಳಗಡೆ ರಿಲೀಸ್ ಮಾಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕವರ್ ಅಲ್ಲಿ ಇರುವಂತ ವಾಟರ್ ನ ಆಡ್ ಮಾಡಂಗಿಲ್ಲ. ಏನಕ್ಕೆ ಆಡ್ ಮಾಡಂಗಿಲ್ಲ ಅಂತಂದ್ರೆ, ಟ್ಯಾಂಕ್ ಅಲ್ಲಿ ಇರುವಂತ ವಾಟರ್ ಪ್ಯಾರಾಮೀಟರ್ಸ್ ಬೇರೆ ಅಂಡ್ ನಾವು ಕಳ್ಸಿರುವಂತ ವಾಟರ್ ಪ್ಯಾರಾಮೀಟರ್ಸ್ ಬೇರೆ. ಟ್ರಾವೆಲಿಂಗ್ ಟೈಮ್ ಅಲ್ಲಿ ವಾಟರ್ ಪೊಲ್ಯೂಟ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ತಿರ್ಗಾ ಫಿಶ್ ಗೆ ಟಾಕ್ಸಿಕ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಕವರ್ ಅಲ್ಲಿ ಇರುವಂತ ವಾಟರ್ ನ ಆಡ್ ಮಾಡಂಗಿಲ್ಲ. ಬರೀ ಫಿಶ್ ನ ಮಾತ್ರ ಸೇಫ್ ಆಗಿ ನೆಟ್ ಇಂದ ತೆಗೆದು ರಿಲೀಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದೆಲ್ಲ ಆದ್ಮೇಲಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಫಿಶ್ಗೆ ಸಡನ್ ಆಗಿ ಬಂದಿದ ತಕ್ಷಣ ಊಟ ಹಾಕ್ಲಿಕ್ಕೆ ಹೋಗ್ಬೇಡಿ. ಸೊ ಈ ತರ ಹಾಕೋದ್ರಿಂದ ಏನಪ್ಪಾ ಆಗುತ್ತೆ ಅಂತ ನೋಡೋದಾದ್ರೆ, ಫಿಶ್ ಇನ್ನೂ ಅವಾಗ ತಾನೇ ಟ್ರಾವೆಲ್ ಸ್ಟ್ರೆಸ್ ಅಲ್ಲಿ ಬಂದಿರುತ್ತೆ, ಇನ್ನೂ ಸೆಟಲ್ಡ್ ಆಗಿರಲ್ಲ. ಸಡನ್ ಆಗಿ ನೀವು ಊಟ ಹಾಕೋದ್ರಿಂದ ಗಟ್ಟಿಯಲ್ಲಿ ಪ್ರಿಪೇರ್ಡ್ ಆಗಿರಲ್ಲ. ಸೊ ಸ್ಟ್ರೆಸ್ಗೆ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಸಡನ್ ಆಗಿ ಬೇರೆ ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ಡೈಜೆಷನ್ ಆಗಲ್ಲ ಪ್ರಾಪರ್ ಆಗಿ. ಯಾವುದೇ ಕಾರಣಕ್ಕೂ ಊಟ ಹಾಕಂಗಿಲ್ಲ ಫಾರ್ 24 ಅವರ್ಸ್. ಫಾರ್ ಎಕ್ಸಾಂಪಲ್, ಇವಾಗ ರಿಲೀಸ್ ಮಾಡಿದಿರ ಅಂದ್ರೆ 24 ಅವರ್ಸ್ ಬಿಟ್ಟು ಆದ್ಮೇಲಿಂದ ಸ್ಲೋ ಆಗಿ ನೀವು ಒಂದೊಂದು ಪಿಲೆಟ್ ನ ಹಾಕ್ಲಿಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಫಿಶ್ ಪ್ರಾಪರ್ ಆಗಿ ಆಕ್ಟಿವ್ ಆಗಿ ಓಡಾಡ್ತಾ ಇದೆ, ಟ್ರಾವೆಲ್ ಮಾಡ್ತಾ ಇದೆ, ನಾರ್ಮಲ್ ಆಗಿ ಆಗ್ತಾ ಇದೆ ಅಂದಾಗ ನಿಮ್ಗೆ ಕಾಣಿಸಿದ್ರೆ ಮಾತ್ರ ಒಂದು ಪಿಲೆಟ್ ನ ಹಾಕಿ ನೋಡಿ, ಆಮೇಲಿಂದ ಕಂಟಿನ್ಯೂ ಮಾಡ್ಬೋದು. ಇದಾದ್ಮೇಲಿಂದ ಲೈಟಿಂಗ್ಸ್ ಯಾವುದೇ ಕಾರಣಕ್ಕೂ ಕೊಡಂಗಿಲ್ಲ. ಬಿಕಾಸ್ ಯಾಕಂದ್ರೆ ಹೊಸ ಪ್ಲೇಸು, ಹೊಸ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಕೊಡಿ. ಅದನ್ನು ಎಕ್ಸ್ಪ್ಲೋರ್ ಮಾಡ್ಲಿ, ಅದ್ರ ಪ್ಲೇಸ್ ನ ವಾಟರ್ ಪ್ಯಾರಾಮೀಟರ್ಸ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಪ್ರಾಪರ್ ಆಗಿ ನಿಮಗಾಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಪ್ರಾಪರ್ ಆಗಿ ಅಡ್ಜಸ್ಟ್ ಆಗ್ಲಿ. ಆಫ್ಟರ್ 24 ಅವರ್ಸ್ ಇಂದ ನೀವು ಲೈಟಿಂಗ್ಸ್, ಊಟ ಗೀಟ ಎಲ್ಲ ಹಾಕ್ಬೋದು. ಪ್ರಾಪರ್ ಆಗಿ ಅದನ್ನ ಫಸ್ಟ್ ಸೆಟ್ ಆಗ್ಲಿಕ್ಕೆ ಟೈಮ್ ಕೊಡಿ. ಸೊ ಅದಾದ್ಮೇಲಿಂದ ನೀವು ಎಲ್ಲಾನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಲೈಟ್ ಹಾಕೋದ್ರಿಂದ ಫಿಶ್ ಸಡನ್ ಪ್ಯಾನಿಕ್ ಆಗುತ್ತೆ, ಕಾರ್ನರ್ ಹೋಗಿ ಕುತ್ಕೊಳ್ಳೋದು. ಸೊ ಇದರದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ದಟ್ ಈಸ್ ದ ರೀಸನ್ 24 ಅವರ್ಸ್ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಿ. ಸೊ ಅದನ್ನ ಪ್ರಾಪರ್ ಆಗಿ ಸೆಟಲ್ಡ್ ಆಗ್ಲಿ, ಅಡ್ಜಸ್ಟ್ ಆಗ್ಲಿ. ಸೊ ಅದಾದ್ಮೇಲಿಂದ ನಿಮ್ಗೆ ಏನ್ ಬೇಕೋ ಎಲ್ಲಾನು ಕಂಟಿನ್ಯೂ ಮಾಡ್ಬೋದು. ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಫಿಶ್ ಗೆ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿ ಅಂಡ್ ಪ್ರಾಪರ್ ಆಗಿ ಅಕ್ಯುಮುಲೇಷನ್ ಮಾಡ್ಬೋದು. ಅಂಡ್ ಫಿಶ್ ಅಷ್ಟು ಓವರ್ ಸ್ಟ್ರೆಸ್ ಆಗ್ಲಿ ಯಾವುದು ಆಗಲ್ಲ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೂ ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ಇದೇ ರೀತಿಯಾಗಿ ಕನ್ನಡದ ಒಳ್ಳೊಳ್ಳೆ ಫ್ಲೋರನ್ ಫಿಶ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ. ಅಂಡ್ ಅದೇ ರೀತಿಯಾಗಿ ಯಾರ್ಯಾರು ಫ್ಲೋರನ್ ಫಿಶ್ ನ ಸಾಕ್ತಾ ಇದಾರೆ ಅಥವಾ ಹಾಬಿಗೆ ಬರಬೇಕು ಅನ್ಕೊಂತ ಇದಾರೆ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಇದೇ ರೀತಿಯಾಗಿ ಬೇರೆ ಬೇರೆ ಕಂಟೆಂಟ್ಸ್ ಯಾವ್ದಾದ್ರು ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ರೈಸ್ ಮಾಡಿ. ನಾನು ಆದಷ್ಟು ಆ ಕಮೆಂಟ್ಸ್ ನ ಪಿಕ್ ಮಾಡಿ ಒಳ್ಳೊಳ್ಳೆ ಟಾಪಿಕ್ ನ ನಿಮ್ ಮುಂದೆ ವಿಡಿಯೋ ಮಾಡಿ ಕನ್ನಡದಲ್ಲಿ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.